ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರನ್ನು ಕೊಡಲಾಗಿದೆ. ಅಕ್ರಮವಾಗಿ ಜಮೀನು ಡಿನೋಟಿಫೈ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸಿ ಅಂತ ಮನವಿ ಮಾಡಲಾಗಿದೆ. ದೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಎಂಬವರು ರಾಜ್ಯಪಾಲರಿಗೆ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ. ಮೈಸೂರು ಮೂಲದವರು ಸ್ನೇಹಮಯಿ ಕೃಷ್ಣ ಅವರು ದೂರಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಲಾಗಿದೆ, ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಡಿ ಅಂತ ದೂರಿನಲ್ಲಿ ಹೇಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಇದು ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆಯೇ ದೂರ ಅಥವಾ ಬೇರೆ ಡಿನೋಟಿಫಿಕೇಶನ್? ರಕ್ಷತ್, ಇದು ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯ ಅವರು ಜಮೀನನ್ನು ಪಡ್ಕೊಂಡಿದ್ದು ಇದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇದನ್ನು ಕೂಡ ಎಂಕ್ವೈರಿ ಕೊಡಬೇಕು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಕೃಷ್ಣ ಎಂಬತಕ್ಕಂಥವ್ರು ಮೈಸೂರು ಮೂಲದವರಾಗಿದ್ದಾರೆ, ಅವರು ದೂರನ್ನು ಸಲ್ಲಿಸಿದ್ದಾರೆ. ಸದ್ಯ ಈಗ ಮೂಡ ವಿಚಾರ ಕುರಿತಂತೆ ಏನು ಸಿದ್ದರಾಮಯ್ಯ ಅವ್ರಿಗೆ ಈಗ ಕಾನೂನಿನ ತೊಡಕು ಉಂಟಾಗಿದೆ. ಈ ವಿಚಾರ ಕುರಿತಂತೆ ಸದ್ಯ ಇದನ್ನು ಕೂಡ ರಾಜ್ಯಪಾಲರು ಕನ್ಸಿಡರ್ ಮಾಡಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗಿದೆ. ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವರು ಆ ಪ್ರಕರಣ ಅಂದರೆ ಮೊದಲದ ಏನು ಪ್ರಕರಣ ಇತ್ತು ಮೂಡ ಪ್ರಕರಣ ಕುರಿತಂತೆ ಈಗ ಪ್ರತಿಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ. ಅದಕ್ಕೆ ಪ್ರತಿಯಾಗಿ ಈ ಪ್ರಕರಣವನ್ನು ಕೂಡ ಸೇರಿಸ್ಕೊಂಡು ತಾವು ತನಿಖೆಗೆ ಸೂಚನೆ ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಸದ್ಯ ಈಗ ಎರಡು ಪ್ರಕರಣಗಳು ಪ್ರತ್ಯೇಕವಾಗಿರೋದ್ರಿಂದ ಈಗಾಗಲೇ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ರಾಜ್ಯಪಾಲರು ಸೋಕಾಸ್ ನೋಟಿಸನ್ನು ಕೂಡ ನೀಡಿದ್ದು, ಇನ್ನೇನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಖಾಸಗಿ ದೂರನ್ನು ಸ್ನೇಹಮಯಿ ಕೃಷ್ಣ ಅವರು ದಾಖಲು ಮಾಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಯಾವ ನಿಲುವನ್ನು ಕೈಗೊಳ್ತಾರೆ ಅಂದರೆ ಇದರ ಅಕ್ರಮಗಳ ದಾಖಲೆಗಳನ್ನು ಕೂಡ ಈಗ ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರೋದ್ರಿಂದ ಈ ವಿಚಾರಗಳ ಕುರಿತಂತೆ ಅಂದರೆ ಈ ವಿಚಾರದಲ್ಲಿ ಏನಾದರೂ ಪಾರದರ್ಶಕತೆ ಇದೆಯಾ, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಮೂಡ ಪ್ರಕರಣದ ಭೂಮಿ ಆಗಿರೋದ್ರಿಂದ ಈ ವಿಚಾರದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ರಾಜ್ಯಪಾಲರು ನೋಡಬೇಕಾಗುತ್ತೆ. ಜೊತೆಗೆ ಕಾನೂನು ತಜ್ಞರಿರ್ಬೋದು ಮತ್ತು ಮೂಡ ಅಧಿಕಾರಿಗಳ ಜೊತೆನೂ ಕೂಡ ಮಾಹಿತಿಯನ್ನು ತರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯ ಈಗ ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದ ಈಗಾಗಲೇ ಒಂದು ಪ್ರಕರಣ ಕುರಿತಂತೆ ಸರ್ಕಾರಕ್ಕೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೋಕಾಸ್ ನೋಟಿಸ್ ನೀಡಿರೋದ್ರಿಂದ ಈಗ ಎರಡನೇ ಪ್ರಕರಣದಲ್ಲೂ ಕೂಡ ಖಾಸಗಿ ದೂರನ್ನು ಈಗ ರಾಜ್ಯಪಾಲರಿಗೆ ನೀಡಿರೋದ್ರಿಂದ ಸ್ನೇಹಮಯಿ ಕೃಷ್ಣ ಅವರು ಈ ವಿಚಾರದಲ್ಲಿ ಈ ಹಂತದಲ್ಲಿ ರಾಜ್ಯಪಾಲರ ನಡೆ ಏನಾಗಿರುತ್ತೆ ಎಂಬುದು ಕೂಡ ಈಗ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಸದ್ಯ ಈಗ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬತಕ್ಕಂಥ ದೂರದಾರರು ಇರೋದ್ರಿಂದ ದಾಖಲೆ ಸಮೇತ ರಾಜ್ಯಪಾಲರಿಗೆ ಕೆಲವೊಂದು ದಾಖಲೆಗಳನ್ನು ಕೂಡ ಸಲ್ಲಿಸಿರೋದ್ರಿಂದ ಅಂದರೆ ಅಕ್ರಮದ ವಿಚಾರ ಕುರಿತಂತೆ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಏನಾಗಿದೆ, ಯಾವ ವರ್ಷದಲ್ಲಿ ಆ ಭೂಮಿ ಏನಾಗಿತ್ತು, ಯಾವ ವ್ಯಕ್ತಿಯಿಂದ ಸಿದ್ದರಾಮಯ್ಯ ಅವ್ರಿಗೆ ಸೇರಿದೆ ಅಂತಕ್ಕಂಥ ದಾಖಲೆಗಳನ್ನು ಕೂಡ ಸಲ್ಲಿಸಿರೋದ್ರಿಂದ ಈ ವಿಚಾರ ಕುರಿತಂತೆ ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ತಾವೇನಾದರೂ ಭಾಗಿಯಾಗಿದ್ರಾ, ಇದು ತಮ್ಮ ಗಮನಕ್ಕೆ ಬಂದಿತ್ತಾ ಅಥವಾ ಗಮನಕ್ಕೆ ಬಾರದೆ ಏನಾದರೂ ಲೋಪವಾಗಿದೆಯಾ ಅಂತಕ್ಕಂಥ ವಿಚಾರ ಕುರಿತಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಬೇಕಾಗುತ್ತೆ. ರಕ್ಷತ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.